ಓಂ. ವಚನ ಶ್ರೀ ದೇವಿ ಮಹಾತ್ಮೆ. ಕಾಳಿಕಾ ಪುರಾಣೋಕ್ತ ವಚನ ಶ್ರೀ ದೇವಿ ಮಹಾತ್ಮೆ ಪಾರಾಯಣ ಕ್ರಮ ಹಾಗೂ ಮಹಿಷಾಸುರಮರ್ಧಿನಿ ಸ್ತೋತ್ರ ಸಹಿತ. ಲೇಖಕರು ಶಾಂತಿಪ್ರಿಯ. ಪ್ರಕಾಶಕರು ಶ್ರೀ ಗಣೇಶ ಪ್ರಕಾಶನ, ಬೆಂಗಳೂರು. ಅಧ್ಯಾಯ 9. ಧೂಮ್ರಲೋಚನನ ವಧೆ. ಶೌನಕರೇ, ಮಹಿಷಾಸುರನ ವಧೆಯಾದ ಬಳಿಕ ದೇವೇಂದ್ರನು ನಿಶ್ಚಿಂತೆಯಿಂದ ಇರತೊಡಗಿ ಸ್ವರ್ಗಲೋಕದಲ್ಲಿ ಸರ್ವ ವಿಧದ ಸುಖಗಳನ್ನೂ ಅನುಭವಿಸುತ್ತಾ ನೆಮ್ಮದಿಯಾಗಿ ಇರತೊಡಗಿದ್ದನು. ಮುಂದುವರಿದು ಸೂತ ಪುರಾಣಿಕರು ದೇವಿ ಮಹಾತ್ಮೆಯನ್ನು ಹೇಳತೊಡಗಿದ್ದರು. ದೇವೇಂದ್ರ ಯಾವ ರಾಕ್ಷಸರ ಭಯವೂ ಇಲ್ಲದೆ ನೆಮ್ಮದಿಯಾಗಿ ಇರುತ್ತಿರಲು ಅವನ ಪದವಿಗೆ ಮತ್ತೊಮ್ಮೆ ಸಂಚಕಾರ ಬಂದು ದೇವಲೋಕದಲ್ಲಿ ಹಾಹಾಕಾರ ಉಂಟಾಯಿತು. ಅದು ನಡೆದದ್ದು ಹೀಗೆ. ಭೂಲೋಕದಲ್ಲಿ ಶುಂಭ ನಿಶುಂಭರೆಂಬ ಇಬ್ಬರು ಅಣ್ಣ ತಮ್ಮಂದಿರು ಇದ್ದರು. ಇಬ್ಬರೂ ಹೇಳಿ ಕೇಳಿ ರಾಕ್ಷಸರು. ಶುಂಭನೇ ಅಣ್ಣ, ನಿಶುಂಭ ತಮ್ಮ. ಅಣ್ಣ ಶುಂಭರಾಜನಾಗಿ ಮೆರೆಯುತ್ತಾ ತಮ್ಮನನ್ನೇ ಮಂತ್ರಿಯನ್ನಾಗಿ ಮಾಡಿಕೊಂಡಿದ್ದ. ರಾಕ್ಷಸರಿಬ್ಬರು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ಬ್ರಹ್ಮನು ಅವರಿಬ್ಬರ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷವಾದಾಗ, ಬ್ರಹ್ಮದೇವ, ನಮ್ಮಿಬ್ಬರಿಗೂ ಯಾರಿಂದಲೋ ಮರಣ ಬರಬಾರದು. ಹಾಗೊಂದು ವೇಳೆ ಮರಣ ಬರಲೇಬೇಕೆಂಬುದಾದರೆ ಸ್ತ್ರೀ ಹೊರತಾಗಿ ಬೇರೆ ಯಾರೂ ನಮ್ಮನ್ನು ಕೊಲ್ಲಬಾರದು. ಅಂತಹ ವರವನ್ನು ಕೊಡು ಎಂದು ಬೇಡಿ ಬ್ರಹ್ಮನು ತಥಾಸ್ತು ಎಂದು ಹೇಳಿದ್ದ. ಬ್ರಹ್ಮವರ ಪ್ರಸಾದಿತರಾದ ಇಬ್ಬರೂ ಅಟ್ಟಹಾಸದಿಂದ ಮೆರೆಯುತ್ತಾ ಬಹುಬೇಗ ದೇವತೆಗಳನ್ನು ಸದೆಬಡಿದು ಸ್ವರ್ಗದ ಅಧಿಪತ್ಯ ವಹಿಸಿಕೊಂಡರು. ಋಷಿ ಮುನಿಗಳನ್ನು ಪೀಡಿಸುತ್ತಾ ಅವರು ಮಾಡುವ ಯಜ್ಞ ಯಾಗಾದಿಗಳಲ್ಲಿನ ಹವಿರ್ಭಾಗವು ತಮಗೆ ಸೇರಬೇಕೆಂದು ಆಗ್ರಹಪಡಿಸಿದರು. ಅಷ್ಟದಿಕ್ಪಾಲಕರ ಅಧಿಕಾರಗಳನ್ನು ಕಿತ್ತುಕೊಂಡು ತಾವೇ ತಮ್ಮವರನ್ನು ನೇಮಿಸಿದರು. ರವಿಯನ್ನು ಗೆದ್ದು ತಾವೇ ಜ್ಯೋತಿಯಾಗಿ ಮೆರೆದರು. ಇಡೀ ಸುರಲೋಕ ರಾಕ್ಷಸರಿಂದ ತುಂಬಿಹೋಯಿತು. ದೇವೇಂದ್ರನೇ ಆದಿಯಾಗಿ ಎಲ್ಲ ದೇವತೆಗಳೂ ನಿರ್ಗತಿಕರಾಗಿ ನಿಲ್ಲಲು ನೆಲೆ ಇಲ್ಲದೆ ಈ ರಾಕ್ಷಸರ ಉಪಟಳದಿಂದ ಪಾರಾಗಬೇಕಾದರೆ ನಮಗೆ ದೇವಿಯೇ ದಿಕ್ಕು ಎಂದು ಅವಳಲ್ಲಿ ಮೊರೆ ಇಡಲು ನಿಶ್ಚಯಿಸಿದರು. ದೇವೇಂದ್ರನು, ದೇವತೆಗಳೇ, ಈ ಹಿಂದೆ ಮಹಿಷಾಸುರನ ಬಾಧೆಯಿಂದ ನಾವು ತಲ್ಲಣಿಸಿದಾಗ ದೇವಿಯೇ ನಮ್ಮನ್ನು ಅವನ ಕಾಟದಿಂದ ತಪ್ಪಿಸಿದಳಲ್ಲವೇ? ಈಗಲೂ ರಾಕ್ಷಸರಿಗೆ ಸಿಂಹ ಸ್ವಪ್ನವಾಗಿರುವ ಆ ದೇವಿಯನ್ನೇ ಕೇಳೋಣ, ನಡೆಯಿರಿ ಎಂದು ಎಲ್ಲರನ್ನೂ ಕರೆದುಕೊಂಡು ನೇರ ಕೈಲಾಸಕ್ಕೆ ಬಂದನು. ಕೈಲಾಸದಲ್ಲಿ ದೇವಿ ಪಾರ್ವತಿಯೊಡನೆ ಐಕ್ಯಗೊಂಡು ಇರತೊಡಗಿದ್ದಳು. ಪಾರ್ವತಿಯೇ ದೇವಿ. ದೇವತೆಗಳೆಲ್ಲರೂ ಶಿವನ ಸಾನ್ನಿಧ್ಯದಲ್ಲಿದ್ದ ಭುವನೈಕ ಸುಂದರಿಯೂ ಶಿವನ ಅರ್ಧಾಂಗಿಯೂ ಆಗಿದ್ದ ಪಾರ್ವತಿ ದೇವಿಗೆ ಸಾಷ್ಟಾಂಗವೆರಗಿ ಈ ರೀತಿಯಾಗಿ ಪ್ರಾರ್ಥಿಸಿದರು. ಅಮ್ಮ, ತಾಯೇ, ಶಾಂಭವಿ, ಹಿಮವಂತನ ಪುತ್ರಿಯಾದ ಪಾರ್ವತಿಯೇ, ಮಹಿಷಾಸುರ ಮರ್ದಿನಿಯೇ, ಭಕ್ತ ಪರಾಧೀನಳಾದ ನಿನಗೆ ತಿಳಿಯದದ್ದು ತಾನೆ ಏನಿದೆ? ಜಗದೇಕ ಮಾತಾ, ಜಗದಂಬೆ, ಶಿವೆ, ಸರ್ವಮಂಗಳೇ, ನಿನಗೆ ಇದೋ ನಮ್ಮ ನಮಸ್ಕಾರ. ಆಗ ಪಾರ್ವತಿಯು ಅವರೆಲ್ಲರ ಮೇಲೆ ಕರುಣೆ ತೋರಿ, ದೇವತೆಗಳೇ, ನೀವೆಲ್ಲ ಹೀಗೆ ಮ್ಲಾನವದನರಾಗಿ ಒಟ್ಟಿಗೆ ಬಂದಿರುವುದು ನೋಡಿದರೆ ಎಲ್ಲೋ ಏನೋ ಅನಾಹುತವಾಗಿರಬೇಕು. ಯಾಕೆ, ಏನಾಯಿತು ಎಂದು ಕೇಳಿದಳು. ಆಗ ದೇವೇಂದ್ರನೇ ಮೊದಲುಗೊಂಡು ದೇವತೆಗಳೆಲ್ಲರೂ ಪಾರ್ವತಿಯನ್ನು, ತಾಯೇ, ಮಹಿಷಾಸುರ ಮರ್ದಿನಿ, ಮಧು ಕೈಟಭ ಸಂಹಾರಿಣಿ, ಪರಬ್ರಹ್ಮಸ್ವರೂಪಳೆ, ತೇಜಸ್ವಿನಿಯೇ, ಕಾಳರಾತ್ರಿ ಸ್ವರೂಪಿಣಿ, ಕಾಳಿ, ದುರ್ಗಾ ಪರಮೇಶ್ವರಿ, ಜ್ವಾಲಾಮಾಲಿನಿ, ದೇವಿ, ಲಲಿತೆ, ನಿತ್ಯ ನಿರ್ಗುಣೆ, ಭವಾನಿ, ಸಚ್ಚಿದಾನಂದ ಸ್ವರೂಪಿಣಿ, ಮಾತೃಸ್ವರೂಪಿಣಿ, ನಮಗೆಲ್ಲ ತಾಯಿಯೂ ಹರಿಹರ ಬ್ರಹ್ಮಾದಿಗಳಿಗೆ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳನ್ನು ನಿಯೋಜಿಸಿದವಳೂ ಆದ ಮಹೇಶ್ವರಿಯೇ, ವಿಶ್ವರೂಪಿಯೇ, ವಿಶ್ವಕುಟುಂಬಿಣಿಯೇ, ವಿಶ್ವಮೋಹಿನಿಯೇ ಎಂದು ನಾನಾ ವಿಧವಾಗಿ ಸ್ತುತಿಸಿ ಹೀಗೆ ಹೇಳಿದರು. ಅಮ್ಮ ದೇವಿ,
ಈ ಹಿಂದೆ ರಸಿಲೋಮ, ರುದಗ್ರರೆ ಮೊದಲಾದ ದುಷ್ಟ ರಾಕ್ಷಸರ ಪಡೆಯನ್ನು ಹೊಂದಿ ಹಟ್ಟಹಾಸದಿಂದ ಮೆರೆದು ಇಡೀ ಬ್ರಹ್ಮಾಂಡವನ್ನೇ ನಡುಗಿಸಿದ ಮಹಿಷಾಸುರನ ಹಾವಳಿ ಅತಿಯಾದಾಗ ದುಷ್ಟ ಶಿಕ್ಷಣಕ್ಕಾಗಿ ಅವತರಿಸಿ ಮಹಾಶಕ್ತಿಯನ್ನು ತಾಳಿ ಆ ದುಷ್ಟನನ್ನು ಕೊಂದೆಯಲ್ಲವೇ ತಾಯಿ. ಇಂದು ಮತ್ತೆ ಅಂತಹ ವಿಪತ್ತಿಗೆ ನಾವು ಸಿಕ್ಕಿ ಹಾಕಿಕೊಂಡಿದ್ದೇವೇ ತಾಯೇ. ಶುಂಭ ನಿಶುಂಭರೆಂಬ ಇಬ್ಬರು ರಾಕ್ಷಸರು ನಮ್ಮನ್ನು ಸದೆಬಡಿದು ಅಷ್ಟದಿಕ್ಪಾಲಕರ ಅಧಿಕಾರವನ್ನು ಕಿತ್ತುಕೊಂಡು ಇಂದ್ರನ ಸಿಂಹಾಸನದ ಮೇಲೆ ವಿರಾಜಮಾನರಾಗಿ ನಮ್ಮನ್ನು ಅಮರಾವತಿಯಿಂದ ಓಡಿಸಿದ್ದಾರೆ. ಸುರಲೋಕದ ಸಮಸ್ತ ಆಸ್ತಿಯು, ಕಾಮಧೇನು, ಕಲ್ಪವೃಕ್ಷಗಳು, ರಂಭೆ, ಊರ್ವಶಿ, ತಿಲೋತ್ತಮೆಯರು, ಐರಾವತ ಎಲ್ಲ ಅವರ ವಶದಲ್ಲಿರುತ್ತವೆ. ಆ ದೈತ್ಯರನ್ನು ಕೊಲ್ಲಲು ಹರಿಹರ ಬ್ರಹ್ಮರಿಗೂ ಸಾಧ್ಯವಿಲ್ಲ. ಅವರನ್ನು ಸದೆಬಡೆಯಲು ನೀನೇ ಸಮರ್ಥಳು. ಆದುದರಿಂದ ನಿನ್ನಲ್ಲಿ ಬಂದಿದ್ದೇವೆ ತಾಯೇ. ಶಾಂಭವಿ, ಪರಮೇಶ್ವರಿ, ನಮ್ಮನ್ನು ಆ ದೈತ್ಯನಿಂದ ರಕ್ಷಿಸು ಎಂದು ಬೇಡಿಕೊಂಡರು. ದೇವತೆಗಳ ಪ್ರಾರ್ಥನೆಯನ್ನು ಮನ್ನಿಸಿ ಪರಮೇಶ್ವರಿಯು ದೇವತೆಗಳಿಗೆ ಅಭಯ ನೀಡಿ, ಎಲೈ ದೇವತೆಗಳೇ, ರಾಕ್ಷಸರು ಅವರ ಪಾಡಿಗೆ ಇರದೆ ನಿಮ್ಮನ್ನು ಹೀಗೆ ಗೋಳು ಹೊಯ್ದುಕೊಳ್ಳುತ್ತಿರುವುದು ಹೆಚ್ಚಾಯಿತು. ನೀವು ಚಿಂತಿಸಬೇಡಿ, ನಿಮಗೆ ನಾನು ರಕ್ಷಣೆ ನೀಡುತ್ತೇನೆ. ನೀವೆಲ್ಲ ನಾನು ಆ ದೈತ್ಯರನ್ನು ಕೊಲ್ಲುವವರೆಗೂ ಹಿಮಾಲಯದ ತಪ್ಪಲಿನಲ್ಲಿಯೇ ಕಣ್ಮರೆಯಾಗಿ ಇರಿ ಎಂದು ಹೇಳಿ ತಾನು ದಿವ್ಯವಾದ ನಯನ ಮನೋಹರ ನವಮೋಹನಾಂಗಿಯೂ ಆದ ಸ್ತ್ರೀರೂಪ ತಾಳಿ ಅಲ್ಲಿಂದ ಹೊರಬಿದ್ದಳು. ದೇವಿಯು ತಾಳಿದ ಮೋಹಕ ರೂಪ ಇಡೀ ವಿಶ್ವದಲ್ಲಿಯೇ ಇಲ್ಲವೆಂಬಂತಿತ್ತು. ಅವಳ ಸೌಂದರ್ಯವನ್ನು ಕಂಡ ಯಾರೇ ಆಗಲಿ ಅದಕ್ಕೆ ಮಾರು ಹೋಗುತ್ತಿದ್ದರು. ಸಿಂಹದ ನಡು, ಸಂಪಿಗೆಯ ಮೂಗು, ತೊಂಡೆ ಹಣ್ಣಿನಂತಹ ತುಟಿಗಳು, ಆಕರ್ಷಕ ಕಣ್ಣುಗಳು, ಚಿನ್ನದಾಭರಣಗಳನ್ನು ಧರಿಸಿದ್ದ ಸುಂದರ ಕಿವಿಗಳು, ದಾಳಿಂಬೆ ಹಣ್ಣಿನ ಬೀಜಗಳಂತೆ ದಂತಪಂಕ್ತಿ, ನೃತ್ಯ ಭಂಗಿಯ ಶರೀರ ಇವೆಲ್ಲ ಆ ಸ್ತ್ರೀಗೆ ಇದ್ದು ನೋಡಿದವರು ಬೆರಗಾಗುತ್ತಿದ್ದರು. ಇಂತಹ ಸ್ತ್ರೀರತ್ನ ಹೊಂದಿದೆ ಎಂಬುದು ಭೂಮಂಡಲದಲ್ಲಿ ಮನೆಮಾತಾಯಿತು. ನೋಡಿದವರು ಮಾಡುತ್ತಿದ್ದ ವರ್ಣನೆ ಕೇಳಿ ನೋಡದವರು ಮೂಕ ವಿಸ್ಮಿತರಾಗುತ್ತಿದ್ದರು. ಸುಂದರ ಸ್ತ್ರೀರೂಪ ತಾಳಿದ ದೇವಿಯು ಹಿಮಾಚಲದ ಸನಿಹದಲ್ಲಿ ಅಡ್ಡಾಡುತ್ತಿರಬೇಕಾದರೆ ಅಲ್ಲಿಗೆ ಚಂಡಮುಂಡರೆಂಬ ರಾಕ್ಷಸ ವೀರರು ಬಂದು ಅವಳನ್ನು ಕಂಡರು. ಅವರಿಗೆ ಆ ಸ್ತ್ರೀ ಸೌಂದರ್ಯ ಇಡೀ ಜಗತ್ತಿನಲ್ಲಿ ಇನ್ನೆಲ್ಲಿಯೂ ಇಲ್ಲವೆಂಬಂತೆ ತೋರಿತು. ಚಂಡ, ಮುಂಡ, ನಾವು ಈಗಲೇ ಹೋಗಿ ನಮ್ಮೊಡೆಯ ಶುಂಭನಿಗೆ ಈಕೆಯ ಸಮಾಚಾರ ತಿಳಿಸಿ ಶುಂಭನು ಈಕೆಯನ್ನು ವರಿಸುವಂತೆ ಮಾಡೋಣ ಎಂದು ಹೇಳಲು ಮುಂಡ ಕೂಡಲೇ ಒಪ್ಪಿದನು. ಇಬ್ಬರೂ ತಡಮಾಡದೆ ನೇರ ಶುಂಭನಲ್ಲಿಗೆ ಬಂದು ತಾವು ಕಂಡ ಸೌಂದರ್ಯ ರಾಶಿಯನ್ನು ಶೂರ್ಪಣಖಿಯು ರಾವಣನಲ್ಲಿಗೆ ಬಂದು ಸೀತೆಯ ಸೌಂದರ್ಯವನ್ನು ವರ್ಣಿಸಿದಂತೆ ವರ್ಣಿಸಿದರು. ರಾಜನಾದ ಶುಂಭನು ಹೌದೇನು ಎನ್ನಲು ಚಂಡಮುಂಡರು, ಪ್ರಭೋ, ಆಕೆ 3 ಲೋಕಗಳಲ್ಲೇ ಶ್ರೇಷ್ಠಳಾದ ಸ್ತ್ರೀ ಎಂದು ತೋರುತ್ತಿದೆ. ಆಕೆಯ ರೂಪರಾಶಿಯನ್ನು ವರ್ಣಿಸಲು ನಾವು ಆಸದಳರು. ಈ ಅರಮನೆಯಲ್ಲಿ ಎಂಥೆಂಥದೋ ರತ್ನಗಳಿದ್ದೇನು ಪ್ರಯೋಜನ? ನಾವು ಕಂಡ ಸ್ತ್ರೀರತ್ನ ಇಲ್ಲದ ಮೇಲೆ ಈ ಅರಮನೆ ಸುಡುಗಾಡಿಗೆ ಸಮ. ದೊರೆಗೆ, ನಾವು ಸತ್ಯವನ್ನು ನುಡಿಯುತ್ತಿರುವೆವು. ನಿನ್ನಲ್ಲಿ ಐರಾವತ, ಪಾರಿಜಾತ, ಕಾಮಧೇನು, ರಂಭ, ಊರ್ವಶಿ ಎಲ್ಲ ಇದ್ದಾರೆ. ಆದರೆ ಅಂತಹ ರತ್ನ ಇದ್ದಂತಾಗಲಿಲ್ಲ ಎಂದು ಹೇಳಿದರು. ಶುಂಭನು ಚಂಡಮುಂಡರು ಹೇಳಿದುದನ್ನು ಕೇಳಿ ಅವನು, ಈ ಕೂಡಲೇ ಆ ಸ್ತ್ರೀ ನನ್ನ ಅರಮನೆಗೆ ಬಂದು ಅಲಂಕರಿಸಬೇಕು. ಇಲ್ಲದಿದ್ದರೆ ನನಗೆ ನೀರು ಆಹಾರಾದಿಗಳು ಬೇಕಾಗುವುದಿಲ್ಲ. ಎಲೈ ಚಂಡಮುಂಡರೇ, ಹೋಗಿ ಬೇಗನೆ ಸುಗ್ರೀವನಿಗೆ ಬರಹೇಳಿ ಎಂದು ಆಜ್ಞಾಪಿಸಿದನು. ಚಂಡಮುಂಡರು ಕೆಲ ಕ್ಷಣಗಳಲ್ಲಿ ಸುಗ್ರೀವನೆಂಬ ರಾಕ್ಷಸನನ್ನು ಕರೆತಂದರು. ರಾಕ್ಷಸರು ಎಷ್ಟೇ ವೀರರಾದರೇನು ವಿವೇಕವಿರುವುದಿಲ್ಲ. ಶುಂಭನು ಸುಗ್ರೀವನನ್ನು ದೂತನನ್ನಾಗಿ ಹಿಮಾಚಲಕ್ಕೆ ಕಳುಹಿಸಲು ಯೋಚಿಸಿ, ಎಲೈ ರಾಕ್ಷಸ ವೀರ ಸುಗ್ರೀವನೇ, ನೀನು ಈ ಕೂಡಲೇ ಹಿಮಾಚಲಕ್ಕೆ ಹೋಗಿ ಅಲ್ಲಿ ಚಂಡಮುಂಡರು ಹೇಳಿದ ಸ್ತ್ರೀ ರತ್ನವೊಂದು ಇರುವುದನ್ನು ಕಾಣುವೆ. ಅವಳಿಗೆ ನನ್ನನ್ನು ಕುರಿತು ಸೂಕ್ತವಾದ ರೀತಿಯಲ್ಲಿ ಹೇಳಿ ಇಲ್ಲಿಗೆ ಬರಲು ಹೇಳು. ಶುಂಭನು 3 ಲೋಕಗಳಿಗೂ ನಿನ್ನನ್ನು ರಾಣಿಯನ್ನಾಗಿ ಮಾಡುವನೆಂದು ಹೇಳು. ಹಾಗೂ ಅವಳು ಬರದಿದ್ದರೆ ನಿನ್ನ ಮುಡಿಯನ್ನು ಹಿಡಿದು ಎಳೆದೊಯ್ಯುವೆ ಎಂದು ಹೆದರಿಸು. ನೀನು ಮಾತ್ರ ಅವಳಿಲ್ಲದೆ ಅರಮನೆಗೆ ಬರುವಂತಿಲ್ಲ ಎಂದು ಹೇಳಿದನು.
ಸುಗ್ರೀವ ರಾಜಾಜ್ಞೆಯನ್ನು ಪಾಲಿಸಲು ತಕ್ಷಣವೇ ಅಲ್ಲಿಂದ ಬೇಗನೆ ಹಿಮಾಚಲಕ್ಕೆ ಬಂದು ಅಲ್ಲಿ ಓಡಾಡಿಕೊಂಡಿದ್ದ ಅಪೂರ್ವ ಲಾವಣ್ಯವತಿಯನ್ನು ಕಂಡನು. ಅವಳು ಸಕಲ ಲೋಕ ನಾಯಕಿ ದೇವಿಯೆಂದು ಆ ಮೂಢನಿಗೆ ಹೇಗೆ ತಿಳಿಯಬೇಕು? ಸುಗ್ರೀವನಿಗೆ ಪಾರ್ವತಿಯು ಅತ್ಯಂತ ಚೆಲುವೆಯಾಗಿ ಕಂಡಳು. ಅವನಿಗೆ ಈ ಜಗತ್ತಿನ ಸೌಂದರ್ಯ ರಾಶಿಯೆಲ್ಲ ಅವಳೊಬ್ಬಳಲ್ಲಿಯೇ ಇದೆ ಎನಿಸಿತು. ಅವಳಲ್ಲಿಗೆ ಬಂದು, ಎಲೈ ಹೆಣ್ಣೆ, ಯಾರು ನೀನು? ವನಲಕ್ಷ್ಮಿಯೋ ರತಿದೇವಿಯೋ? ಇಂಥ ಕಾಡು ಪ್ರದೇಶದಲ್ಲಿ ಧೈರ್ಯದಿಂದ ಒಬ್ಬಳೇ ಸಂಚರಿಸುತ್ತಿರುವೆಯಲ್ಲ. ನಿನ್ನ ಪತಿ ಎಲ್ಲಿ ಹೋಗಿರುವನೋ? ಇಲ್ಲವೇ ನೀನು ಕನ್ಯೆಯೋ? ನಿನ್ನನ್ನು ನೋಡಿದರೆ ಯಾವುದೋ ಲೋಕದಿಂದ ಧರೆಗಿಳಿದು ಬಂದ ಹಾಗಿದೆ. ಈ ವನ್ಯ ಪ್ರದೇಶದಲ್ಲಿ ಘೋರ ಪ್ರಾಣಿಗಳು ಸ್ವೇಚ್ಛೆಯಾಗಿ ವಿಹರಿಸುತ್ತಿರುತ್ತದೆ. ಮಾನವರು ಇಲ್ಲಿ ಬರಲು ಹೆದರುತ್ತಾರೆ. ಹೇಳು, ನೀನು ಯಾರೆಂದು? ನೀನು ಕಾಡು ಮನುಷ್ಯಳೋ? ಮಾತನಾಡಲು ಗೊತ್ತಿಲ್ಲವೇ ಎಂದನು. ಆಗ ದೇವಿಯು, ಒಬ್ಬಳು ಹೆಣ್ಣು ಒಂಟಿಯಾಗಿ ಹೋಗುತ್ತಿದ್ದರೆ ಅವಳನ್ನು ಮಾತನಾಡಿಸುವಷ್ಟು ಧೈರ್ಯವೇ ನಿನಗೆ? ನನ್ನನ್ನು ಅಬಲೆಯೆಂದು ತಿಳಿಯಬೇಡ. ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ಹೊರಡು ಇಲ್ಲಿಂದ ಎಂದು ಹೇಳಿದಳು. ತುಸು ಹೆದರಿದ ಸುಗ್ರೀವನು, ಇಷ್ಟಾದರೂ ನಾನು ಶುಂಭನ ದೂತನಾಗಿ ಬಂದಿರುವುದರಿಂದ ವಿನಯದಿಂದ ವರ್ತಿಸಬೇಕೆಂದು ಗ್ರಹಿಸಿ, ಅಮ್ಮ, ನಿನ್ನನ್ನು ಈ ಕಾಡಿನಲ್ಲಿ ಒಂಟಿಯಾಗಿ ಕಂಡು ಮಾತನಾಡಿಸಿದೆನಷ್ಟೆ. ಇದೊಂದು ನಿರ್ಜನ ಪ್ರದೇಶ. ನಿನಗೆ ಭಯವಾಗಿಲ್ಲವೇ? ನಿನಗೆ ಯಾರು ಜೊತೆಯಿಲ್ಲ. ಅದರಿಂದ ಕನಿಕರ ತೋರಿ ಮಾತನಾಡಿಸಿದೆ. ನಿನ್ನ ಮೇಲೆ ಅನುಕಂಪವಷ್ಟೇ ಎಂದನು. ಸುಗ್ರೀವನ ಮಾತಿಗೆ ಕೃಪೆ ಹರಿಸಿದ ದೇವಿಯು, ಭಲೆ, ನೀನು ಒಂಟಿ ಹೆಣ್ಣು ಸಿಕ್ಕಿದಳೆಂದು ಹೀನಾಯವಾಗಿ ಕಾಣದೆ ವೀರೋಚಿತ ಮಾತುಗಳನ್ನಾಡಿರುವೆ. ನಿನ್ನನ್ನು ಕಂಡ ಬಳಿಕ ಇಲ್ಲಿ ಜನರು ಬರುವರೆಂದು ತಿಳಿಯಿತು. ನನ್ನನ್ನು ದೇವಿ ಎಂದು ಕರೆಯುತ್ತಾರೆ. ನಾನು ಅವಿವಾಹಿತೆ. ಈಗಂತೂ ಒಬ್ಬಳೇ ಇದ್ದೇನೆ. ನಾನು ಯಾರ ಸಂಗವನ್ನೂ ಮಾಡಿರುವುದಿಲ್ಲ. ನನ್ನ ಭಾಗ್ಯ. ಯಾವ ವನ್ಯ ಪ್ರಾಣಿಗಳೂ ನನ್ನನ್ನೇನೂ ಮಾಡಿಲ್ಲ. ಈ ಪರ್ವತದ ತಪ್ಪಲಲ್ಲಿ ನಿಶ್ಚಿಂತೆಯಿಂದ ಓಡಾಡಿಕೊಂಡಿರುವೆನು. ಇಲ್ಲಿ ಸಿಗುವ ಕಂದ ಮೂಲ ಫಲಗಳು ನನ್ನ ಆಹಾರ. ಸಾಧು ಪ್ರಾಣಿಗಳೇ ಸಂಗಾತಿಗಳು. ನಾನಂತೂ ಭಗವಂತನ ದಯದಿಂದ ಕ್ಷೇಮದಿಂದಿದ್ದೇನೆ ಎಂದಳು. ಸುಗ್ರೀವನು ದೇವಿಯ ಮಾತಿಗೆ ತಲೆದೂಗಿ, ದೇವಿಯೇ, ನಿನ್ನ ಧೈರ್ಯ, ಸಾಹಸ ಹಾಗೂ ಭಕ್ತಿ ನನ್ನನ್ನು ಮೂಕ ವಿಸ್ಮಿತನನ್ನಾಗಿಸಿವೆ. ಅಂದ ಹಾಗೆ ನನ್ನನ್ನು ಸುಗ್ರೀವ ಎನ್ನುತ್ತಾರೆ. ನಾನು ಒಬ್ಬ ರಾಕ್ಷಸ. ಶುಂಭ ನಿಶುಂಭರೆಂಬ ಅಣ್ಣ ತಮ್ಮಂದಿರು ಇದ್ದಾರೆ. ಶುಂಭನು 3 ಲೋಕಗಳಿಗೂ ಅರಸನಾಗಿದ್ದಾನೆ. ಮಹಾಶಕ್ತಿವಂತನಿದ್ದು ಇಂದ್ರಾದಿಗಳನ್ನು ಸದೆಬಡಿದು ಸ್ವರ್ಗಾಧಿಪತಿಯಾಗಿರುತ್ತಾರೆ. ನಿಶುಂಭ ಅವನ ಮಂತ್ರಿ. ನಾನು ಅವರ ದೂತನಾಗಿ ಬಂದಿದ್ದೇನೆ. ಶುಂಭ ಜಗದೇವೀರನು, ಲೋಕೈಕ ನಾಯಕನು. ದೇವತೆಗಳನ್ನು ಹೊಡೆದಟ್ಟಿ ಋಷಿಮುನಿಗಳ ಯಜ್ಞಗಳ ಹವ್ಯ ಭಾಗವನ್ನು ಸ್ವೀಕರಿಸಿ ಹೆಸರಾಗಿರುವ ದೊರೆ. ಇಂದಿಗೂ ದೇವತೆಗಳಿಗೆ ಶುಂಭನೆಂದರೆ ನಡುಕವಾಗುತ್ತದೆ. ಶುಂಭನೇ ಸೂರ್ಯ, ಶುಂಭನೇ ಗಾಳಿ, ಅಗ್ನಿ, ಚಂದ್ರ, ಅಷ್ಟೇಕೆ ಎಲ್ಲವೂ ಆಗಿದ್ದಾನೆ. ಅಮರಾವತಿಯ ಸಿಂಹಾಸನವೂ ಅವನದೇ. ಇಂದ್ರನ ಐರಾವತ, ಉಚ್ಚೈಶ್ರವಸ್ ಎಂಬ ಕುದುರೆ, ಕಲ್ಪವೃಕ್ಷ, ಕಾಮಧೇನು, ವಜ್ರಾಯುಧ ಎಲ್ಲವೂ ನಮ್ಮ ವಶವಾಗಿದ್ದು, ಇಂದು 3 ಲೋಕಗಳಲ್ಲೂ ಶುಂಭನಂತಹ ವೀರ ಸಾಮ್ರಾಟನೇ ಇಲ್ಲ. ಶುಂಭನ ಬಳಿ ಇರುವ ಸಂಪತ್ತು ಬೇರೆ ಯಾರ ಬಳಿಯೂ ಇರಲು ಸಾಧ್ಯವಿಲ್ಲ. ಶುಂಭನನ್ನು ಇಡೀ ಜಗತ್ತು ದೇವರೆಂದು ಕೊಂಡಾಡುತ್ತಿದೆ. ಶುಂಭನ ಬಳಿ ಎಷ್ಟೇ ಧನ ಕನಕ ವಸ್ತು ವಾಹನಾದಿಗಳು ಇದ್ದರೂ ನಿನ್ನಂತಹ ಸ್ತ್ರೀರತ್ನ ಇಲ್ಲದಿರುವುದು ಇವೆಲ್ಲ ಇದ್ದೂ ಇಲ್ಲದಂತಾಗಿದೆ. ಹಲವು ಜನ್ಮಗಳ ಪುಣ್ಯ ವಿಶೇಷವೋ ಏನೋ ನೀನು ಅಪಾರ ಸೌಂದರ್ಯ ರಾಶಿ ಉಳ್ಳ ಸ್ತ್ರೀಯಾಗಿ ಸಿಕ್ಕಿರುವೆ. ನೀನು ಶುಂಭನ ಕೈ ಹಿಡಿದು ಅವನ ರಾಣಿಯಾಗಿರು. ಹೀಗೆ ಕಾಡಿನಲ್ಲಿ ಒಂಟಿಯಾಗಿ ಸಂಘವಿಲ್ಲದೆ ತಿರುಗಾಡಿಕೊಂಡಿರುವುದು ತಪ್ಪುತ್ತದೆ. ನಿನಗೂ ಶುಂಭನಿಗೂ ಸರಿಯಾದ ಜೋಡಿ, ಜೇನು ಸಕ್ಕರೆ ಸೇರಿದಂತೆ. ಶುಂಭನು ನಿನ್ನನ್ನು ಕರೆತರಲೆಂದೇ ಕಳುಹಿಸಿದ್ದಾನೆ. ನಾನಾದರೂ ನಿನ್ನ ಸೇವಕ. ಬೇಗ ಹೊರಡು. ನಾನು ಸುರಕ್ಷಿತವಾಗಿ ಒಯ್ದು ನಿನ್ನನ್ನು ಶುಂಭನ ಬಳಿ ಬಿಡುತ್ತೇನೆ ಎಂದು ಒಂದೇ ಸಮನೆ ಹೇಳಿದನು. ಸುಗ್ರೀವನ ಮಾತಿಗೆ ದೇವಿ ಅಪ್ರತಿಭಳಾಗದೆ ನಗುತ್ತಾ, ಅಯ್ಯ ಸುಗ್ರೀವ, ನೀನು ಶುಂಭನ ದೂತನಾಗಿ ಬಂದಿರುವುದು ಸಂತೋಷ. ನಿನ್ನ ವಿನಯದ ಮಾತುಗಳಿಂದ ನಾನು ಸಂತುಷ್ಟಳಾಗಿರುವೆ. ನೀನೇ ಏನು, ಇಡೀ ಜಗತ್ತೇ ಹೇಳುತ್ತಿದೆ ಶುಂಭ ನಿಶುಂಭರು ಈ 3 ಲೋಕಗಳ ಒಡೆಯರೆಂದು. ನಾನು ಎಲ್ಲೋ ಕಾಡಿನಲ್ಲಿ ಸಂಚರಿಸಿಕೊಂಡಿದ್ದರೂ ಶುಂಭ ನಿಶುಂಭರ ಖ್ಯಾತಿಯನ್ನು ಬಲ್ಲೆ.
ಇಲ್ಲಿರುವ ವನ್ಯ ಮೃಗಗಳು ಅವರಿಗೆ ಹೆದರುತ್ತವೆ. ನನಗೇನೋ ನೀನು ಹೇಳಿದಂತೆ ರಾಣಿಯಾಗಿ ಸಕಲ ಸಿರಿ ಸಂಪದಗಳನ್ನು ಅನುಭವಿಸುವ ಆಸೆ. ಆದರೆ ನನ್ನ ದುರದೃಷ್ಟ ಏನೆಂದು ಹೇಳಲಿ ಎಂದಳು. ಆಗ ಸುಗ್ರೀವನು, ದೇವಿ, ಏನದು? ನಿನಗೆ ಏನೇ ತೊಂದರೆ ಇರಲಿ ನಮ್ಮ ಶುಂಭನು ಪರಿಹರಿಸಿ ಕಾಪಾಡುವನು. ನಿನಗೆ ಯಾರಿಂದಲಾದರೂ ಕಿರುಕುಳವಿದೆಯೇ? ಇಲ್ಲವೇ ನೀನು ಯಾರಿಗಾದರೂ ಮಾತು ಕೊಟ್ಟು ಅದು ನಡೆಯದೆ ಬೇಸರವಾಗಿ ಇಲ್ಲಿ ಸಂಚರಿಸುತ್ತಿರುವೆಯಾ? ಏನಿದ್ದರೂ ಹೇಳು, ನಾನು ನಮ್ಮೊಡೆಯನಿಗೆ ಹೇಳಿ ನಿನ್ನನ್ನು ಕಾಪಾಡುವೆ ಎಂದನು. ದೇವಿಯು ಮುಗುಳ್ನಕ್ಕು, ಅಯ್ಯ ರಾಕ್ಷಸವೀರ, ವೀರೋಚಿತ ಮಾತುಗಳನ್ನಾಡಿದೆ. ನೀನು ತಿಳಿದಂತೆ ಅಂತಹ ತೊಂದರೆಗಳು ನನಗಿಲ್ಲ. ಶುಂಭನಂತಹ ಲೋಕೈಕ ವೀರನೂ ಸಿರಿವಂತನೂ ಆದವನನ್ನು ವರಿಸುವ ಭಾಗ್ಯವಿಲ್ಲ ನನಗೆ. ನಾನು ಎಂದೋ ಒಂದು ಶಪಥ ಮಾಡಿ ಅದಕ್ಕೆ ಕಟ್ಟುಬಿದ್ದು ಹೀಗೆ ಪತಿಯ ನೆರಳಿಲ್ಲದೆ ಬಳಲಿರುವೆ ಎಂದಳು. ಥಟ್ಟನೆ ಸುಗ್ರೀವನು, ಶಪಥವೇ? ಬೇಗ ಹೇಳು. ಆ ಶಪಥದಂತೆ ಶುಂಭ ನಡೆದುಕೊಳ್ಳುವುದು ಖಂಡಿತ ಎಂದನು. ಆಗ ದೇವಿಯು, ಅದು ಅಷ್ಟು ಸುಲಭವಲ್ಲ ಸುಗ್ರೀವ. ನಾನು ಮದುವೆಯಾಗಬೇಕಾಗಿರುವ ವರ ನನ್ನನ್ನು ಯುದ್ಧದಲ್ಲಿ ಜಯಿಸಬೇಕು. ಇದುವರೆಗೂ ಯುದ್ಧ ಮಾಡಿದವರೆಲ್ಲ ನನ್ನನ್ನು ಜಯಿಸದೆ ಸೋತು ಹಿಮ್ಮೆಟ್ಟಿದರು. ಶುಂಭನದೂ ಅದೇ ಪಾಡಾದರೆ ನನ್ನ ಗತಿ? ಈ ಜನ್ಮದಲ್ಲಿ ಪತಿಯನ್ನು ಹೊಂದುವ ಭಾಗ್ಯವೇ ಇಲ್ಲವೆಂದು ತೋರುತ್ತಿದೆ. ಹೇಳು, ಶುಂಭನು ಜಯಿಸಬಲ್ಲನೆ? ಹಾಗಿದ್ದರೆ ಈಗಲೇ ಹೋಗಿ ಆ ನಿನ್ನ ಶುಂಭ ನಿಶುಂಭರನ್ನು ಇಲ್ಲಿಗೆ ಕರೆದುಕೊಂಡು ಬಾ. ಅವರು ನನ್ನೊಡನೆ ಯುದ್ಧ ಮಾಡಲಿ, ಆಮೇಲೆ ಮದುವೆಯ ಮಾತು ಎಂದಳು. ದೇವಿಯ ಮಾತುಗಳು ಸುಗ್ರೀವನಿಗೆ ನಗು ತರಿಸಿದವು. ಗಹಗಹಿಸಿ ನಗುತ್ತಾ, ಭಲೆ ಭಲೆ, ಅಲ್ಪನಿಗೆ ಐಶ್ವರ್ಯ ತಂದು ಕೊಡುತ್ತೇನೆ ಎಂದರೆ ಹೀಗೆ ಹೇಳುವುದು. ಎಷ್ಟಾದರೂ ನೀನು ಹೆಣ್ಣು, ನಿನ್ನ ಬುದ್ಧಿ ಎಲ್ಲಿ ಹೋಗುತ್ತದೆ? ಎಲ್ಲಾ ಹೆಣ್ಣೆ, ಏನೋ ಒಂಟಿಯಾಗಿ ಇರುವೆಯಲ್ಲ ಎಂದು ನಿನಗೆ ಸಕಲ ಭೋಗ ಭಾಗ್ಯಗಳನ್ನು ಉಚಿತವಾಗಿ ತಂದು ಕೊಡುವೆನೆಂದು ಹೇಳಿದರೆ ನಿನ್ನದು ಅತಿಯಾಯಿತು. ಬಿಡು ಬಿಡು, ಶಪಥವೂ ಇಲ್ಲ, ಯುದ್ಧವೂ ಇಲ್ಲ, ನಡೆ ನನ್ನೊಂದಿಗೆ ಎಂದನು. ದೇವಿಯು ಜಗ್ಗಲಿಲ್ಲ. ಬೇಕಿದ್ದರೆ ನನ್ನೊಡನೆ ಯುದ್ಧ ಮಾಡಲು ಹೇಳು ಎಂದು ಬಿಟ್ಟಳು. ಸುಗ್ರೀವನು ಕುಪಿತನಾಗಿ, ದೇವಿ, ನೀನೇನು ಜಗದೇಕ ಶೂರಳೆಂದು ಭಾವಿಸಿರುವೆಯಾ? ಸುಕೋಮಲ ಶರೀರವುಳ್ಳ ನಿನಗೆ ಒಂದು ಬಾಣ ತಗುಲಿದರೂ ಸಾಕು, ತತ್ತರಿಸಿ ಹೋಗುವೆ. ಹಾಗಿರುವಾಗ ಜಗದೇಕ ಮಲ್ಲನಾದ ಶುಂಭನೊಡನೆ ನೀನು ಯುದ್ಧ ಮಾಡುವೆಯಾ? ಪರಿಹಾಸ ಮಾಡುತ್ತಿರುವೆಯಾ ಹೇಗೆ? ಇದು ಸಾಲದೆಂಬಂತೆ ನಮ್ಮ ಅರಸ ಶುಂಭನೇ ಇಲ್ಲಿಗೆ ಬರಬೇಕೋ? ಎಚ್ಚರ, ಇನ್ನೊಮ್ಮೆ ಹಾಗೆ ಹೇಳಿ ನನ್ನ ಕೋಪಕ್ಕೆ ತುತ್ತಾಗಬೇಡ. ಶುಂಭ ನಿಶುಂಭರೆಲ್ಲಿ? ಯಕಶ್ಚಿತ್ ಹೆಣ್ಣು ನೀನೆಲ್ಲಿ? ನಿನ್ನ ಮೌಢ್ಯತೆಯನ್ನು ಬಿಟ್ಟು ನನ್ನೊಂದಿಗೆ ಬಾ, ಇಲ್ಲದಿದ್ದರೆ ನಿನ್ನ ಮುಡಿ ಹಿಡಿದು ಧರಧರನೆ ಎಳೆದೊಯ್ಯುವೆ ಎಂದನು. ಆಗ ದೇವಿಯು, ನೀನು ರಾಜದೂತ, ನಿನ್ನಂಥವನು ಹೀಗೆ ಮಾತನಾಡಬಹುದೇ? ದೂತನಿಗೆ ಯೋಗ್ಯವಾದ ಕೆಲಸವನ್ನು ಮಾಡಿ ಕೀರ್ತಿ ಸಂಪಾದಿಸು. ನಿನ್ನ ಕೆಲಸವೇನಿದ್ದರೂ ಸಂದೇಶಗಳನ್ನು ಕೊಟ್ಟು ಬರುವುದಷ್ಟೇ. ಹೋಗು, ಹೆಚ್ಚು ಸಮಯವಿಲ್ಲ. ಹೋಗಿ ಶುಂಭ ನಿಶುಂಭರನ್ನು ಬೇಗ ಕರೆದುಕೊಂಡು ಬಾ ಎಂದಳು. ಸುಗ್ರೀವನು ತನ್ನ ತಪ್ಪನ್ನರಿತು ದೂತ ಕಾರ್ಯವೆಷ್ಟು ಅಷ್ಟು ಮಾಡಿ ಬರುವುದು ಒಳಿತೆಂದು ಭಾವಿಸಿ, ದೇವಿಯಾದರೂ ತನಗೇನು ಅಪಮಾನ ಮಾಡಿಲ್ಲದಿರುವಾಗ ತಾನು ಮುಡಿ ಹಿಡಿದು ಎಳೆದೊಯ್ಯುವುದು ಸರಿಯಲ್ಲವೆಂದು ಅಲ್ಲಿಂದ ಹೊರಟು ಶುಂಭನ ಬಳಿಗೆ ಬೇಗ ಬೇಗನೆ ಬಂದನು. ಸುಗ್ರೀವನು ಶುಂಭನಲ್ಲಿಗೆ ಬಂದವನೇ ಅವನಿಗೆ ನಮಸ್ಕಾರ ಮಾಡಿ, ಪ್ರಭೋ, ನೀವು ಹೇಳಿದಂತೆ ಹಿಮಾಚಲಕ್ಕೆ ಹೋಗಿ ಆ ಸುಂದರಿಯನ್ನು ಕಂಡು ಮಾತನಾಡಿಸಿದೆ. ಅವಳ ಹೆಸರು ದೇವಿ. ನೀವೇ ಅವಳಿರುವಲ್ಲಿಗೆ ಹೋಗಿ ಯುದ್ಧ ಮಾಡಿ ಅವಳನ್ನು ಜಯಿಸುವಿರಾದರೆ ಆ ಬಳಿಕ ಮದುವೆಯ ಮಾತು ಎಂದು ಹೇಳಿದಳು. ನಾನೆಷ್ಟೋ ಹೇಳಿ ನೋಡಿದೆ, ಆದರೆ ಆಕೆ ತಾನೇನೋ ಮಹಾವೀರಳೆಂದು ಭಾವಿಸಿ ದುರಹಂಕಾರದ ಮಾತುಗಳನ್ನಾಡಿದಳು. ಅವಳು ನಿಮಗೆ ಸಮವೇ? ನಿಮ್ಮ ಒಂದು ಬಾಣವೇ ಸಾಕು, ಅವಳು ನಡುಗಿ ಹೋಗಿ ನಿಮ್ಮ ಕಾಲಿಗೆ ಬೀಳುತ್ತಾಳೆ ಎಂದು ಬಡಬಡನೆ ಹೇಳಿದನು. ಸುಗ್ರೀವನ ಮಾತುಗಳನ್ನು ಕೇಳಿ ಶುಂಭನು ಹಲ್ಲು ಮಸೆಯುತ್ತಾ ಕೋಪಾವಿಷ್ಟನಾಗಿ, ಏನೆಂದೆ? ನಾನೇ ಹೋಗಿ ಅವಳನ್ನು ಯುದ್ಧದಲ್ಲಿ ಗೆದ್ದು ವರಿಸಬೇಕಂತೋ? ವಿನಾಶಕಾಲೇ ವಿಪರೀತ ಬುದ್ಧಿ ಎನ್ನುತ್ತಾರೆ. ಅವಳಿಗೆ ಕೊನೆಗಾಲ ಬಂದಿರಬೇಕು. ಅದಕ್ಕೆ ಹೀಗೆಲ್ಲ ಹೇಳಿ ಕಳುಹಿಸಿದ್ದಾಳೆ. ಇಷ್ಟಕ್ಕೂ ನಾವು ಒಡೆಯರು, ನಮ್ಮ ಮಾತನ್ನು ಅವಳು ಮೀರುವಂತಿಲ್ಲ ಎಂದು ಹೇಳಿದವನು ಧೂಮ್ರಲೋಚನನೆಂಬ ರಾಕ್ಷಸನ ಕಡೆಗೆ ತಿರುಗಿ, ಧೂಮ್ರಲೋಚನ, ನೀನೀಗಲೇ ಹೋಗಿ ಆ ದುಷ್ಟ ಹೆಂಗಸಿನ ಮುಡಿಯನ್ನು ಗಟ್ಟಿಯಾಗಿ ಹಿಡಿದು ದರದರನೆ ಎಳೆದು ಇಲ್ಲಿಗೆ ಕರೆದುಕೊಂಡು ಬಾ. ಅವಳಿಗೆ ಸರಿಯಾಗಿ ಬುದ್ಧಿ ಹೇಳುತ್ತೇನೆ.
ಅತುಳ ಪರಾಕ್ರಮಿಯೂ ಇಂದ್ರಾದಿಗಳನ್ನು ಗೆದ್ದವನೂ ಆದ ಈ ಶುಂಭನೆಲ್ಲಿ? ಯಕಶ್ಚಿತ್ ಕಾಡಿನಲ್ಲಿ ಗತಿ ಇಲ್ಲದೆ ಓಡಾಡಿಕೊಂಡಿರುವ ಆ ಹೆಣ್ಣೆಲ್ಲಿ? ನಾನು ಈ 3 ಲೋಕದೊಡೆಯ, ಅವಳಿರುವಲ್ಲಿಗೆ ಹೋಗಬೇಕೆ? ಎಷ್ಟು ಸೊಕ್ಕು ಅವಳದು! ಧೂಮ್ರಲೋಚನ, ಇನ್ನು ನಿಂತಿರುವೆ ಏಕೆ? ಹೊರಡು ಎಂದು ಶುಂಭ ಘರ್ಜಿಸಿದನು. ಧೂಮ್ರಲೋಚನನು ಕೂಡಲೇ ಹೇಗೂ ಇರಲಿ ಎಂದು ತನ್ನ ಒಂದು ಸಣ್ಣ ಪಡೆಯೊಂದಿಗೆ ಸರಸರನೆ ಹಿಮಾಚಲವನ್ನು ಕುರಿತು ಹೊರಟು ಬಂದನು. ಹಿಮಾಚಲದ ತಪ್ಪಲಲ್ಲಿ ದೇವಿ ವಿಹರಿಸುತ್ತಿದ್ದುದನ್ನು ಕಂಡು ಧೂಮ್ರಲೋಚನನು, ದೇವಿ, ನೀನೆಯೋ ನಮ್ಮ ಶುಂಭರಾಜನನ್ನು ಇಲ್ಲಿಗೆ ಬರಲು ಹೇಳಿದ್ದು? ನೀನೇನು ಈ ಲೋಕದ ಒಡತಿಯೋ ಆಜ್ಞೆ ಮಾಡಲು? ಇದೋ ನಿನ್ನನ್ನು ಇಲ್ಲಿಂದ ಕರೆದೊಯ್ಯಲು ನಾನು ಬಂದಿದ್ದೇನೆ. ನನ್ನ ಹೆಸರು ಧೂಮ್ರಲೋಚನ, ತಿಳಿಯಿತೆ? ಒಳ್ಳೆಯ ಮಾತಿನಿಂದ ನನ್ನ ಹಿಂದೆ ಬಾ, ಇಲ್ಲದಿದ್ದರೆ ನಮ್ಮೊಡೆಯನ ಅಪ್ಪಣೆಯಂತೆ ಹೆಣ್ಣೆಂದೂ ನೋಡದೆ ನಿನ್ನ ಮುಂದಲೆ ಹಿಡಿದು ಎಳೆದೊಯ್ಯುತ್ತೇನೆ, ಎಚ್ಚರ ಎಂದು ತನ್ನ ಕತ್ತಿಯನ್ನು ಝಳಪಿಸಿದನು. ದೇವಿ ಜಗದಂಬೆ ಧೂಮ್ರಲೋಚನನ ಅಸಹ್ಯಕರವಾದ ಮಾತುಗಳನ್ನು ಕೇಳಿ, ಎಲವೋ ಕೂಳ, ನನ್ನನ್ನು ಏನೆಂದು ತಿಳಿದೆ? ಹಾಗೆ ಹಿಡಿದೊಯ್ಯಲು ನಾನೇನು ಕಾಡು ಪ್ರಾಣಿಯಲ್ಲ. ಎಚ್ಚರ, ಒಂದು ಹೆಜ್ಜೆ ಮುಂದಿಟ್ಟೆಯೋ ಸುಟ್ಟು ಭಸ್ಮವಾಗುವೆ ಎಂದಳು ರೋಷಾವಿಷ್ಟಳಾಗಿ. ಧೂಮ್ರಲೋಚನನು ದೇವಿಯ ಮಾತಿಗೆ ಅಟ್ಟಹಾಸದಿಂದ ನಗುತ್ತಾ, ಅಯ್ಯೋ ಪೆದ್ದು ಹೆಂಗಸೆ, ನಾನೆಂದರೇನು, ಸುಟ್ಟು ಭಸ್ಮವಾಗುವುದೆಂದರೇನು? ನೀನೆಲ್ಲೋ ಹುಚ್ಚು ಹಿಡಿದು ಮಾತನಾಡುತ್ತಿರುವೆ. ನೀನು ಬರುವುದಿಲ್ಲವೆಂದರೆ ನಾನು ಬಿಡುವೆನೆ ಎಂದು ಹೇಳುತ್ತಾ ದೇವಿಯ ಮುಡಿಗೆ ಕೈ ಹಾಕಲು ಹೆಜ್ಜೆ ಮುಂದಿಟ್ಟನು. ಪರಮೇಶ್ವರಿ ಪಾರ್ವತಿಯು ತಕ್ಷಣ ಕುಪಿತಳಾಗಿ ತನ್ನೆರಡೂ ಕಣ್ಣುಗಳನ್ನು ಅಗಲ ಮಾಡಿ ರಾಕ್ಷಸನನ್ನು ದುರುಗುಟ್ಟಿ ನೋಡಲು ಅಲ್ಲಿಂದ ಮಹಾಜ್ವಾಲೆ ಉಂಟಾಗಿ ಧೂಮ್ರಲೋಚನನು ಕ್ಷಣ ಮಾತ್ರದಲ್ಲಿ ದಹಿಸಿ ಬೂದಿಯಾಗಿ ಹೋದನು. ರಾಕ್ಷಸನು ಸುಟ್ಟು ಬೂದಿಯಾದುದನ್ನು ನೋಡಿದ ಅವನೊಂದಿಗೆ ಬಂದಿದ್ದ ಸೈನ್ಯ ರೋಷಗೊಂಡು ದೇವಿಯನ್ನು ಕೊಲ್ಲಲೆಂದು ಅವಳನ್ನು ಮುತ್ತಿಕೊಂಡಿತು. ಒಬ್ಬೊಬ್ಬರೂ ಅವರ ಮೇಲೆ ಪಾಶಗಳನ್ನು ಎಸೆದು ಕಟ್ಟಿಹಾಕಲು ನೋಡಿದರು. ಕೂಡಲೇ ದೇವಿಯು ಕೈಯಲ್ಲಿ ಮಹಾಧನುಸ್ಸನ್ನು ಹಿಡಿದು ಬಾಣಗಳ ಮೇಲೆ ಬಾಣಗಳನ್ನು ಬಿಡುತ್ತಾ ರಾಕ್ಷಸರು ಧೂಳಿಪಟವಾಗುವಂತೆ ಮಾಡಿದಳು. ವೀರರ ರಥಗಳು ಪುಡಿಪುಡಿಯಾದವು. ಆನೆ ಕುದುರೆಗಳು ಕಂಗಾಲಾಗಿ ಓಡಿ ಹೋದವು. ಆದರೂ ರಾಕ್ಷಸರು ದೇವಿಯ ಮೇಲೆ ತಮ್ಮಲ್ಲಿದ್ದ ಗದೆ, ಭರ್ಜಿ, ಶೂಲ, ಮುಸಳ ಮೊದಲಾದ ಆಯುಧಗಳನ್ನು ಎಸೆದು ಅವಳನ್ನು ಘಾಸಿಗೊಳಿಸಿ ಕಟ್ಟಿಹಾಕಲು ಯತ್ನಿಸಿದರು. ಮಹಿಷಾಸುರನ ಸಾವಿರಾರು ಅಕ್ಷೋಹಿಣಿ ಸೈನ್ಯವನ್ನು ಕೊಂದು ಹಾಕಿದ ಶಾಂಭವಿಗೆ ಧೂಮ್ರಲೋಚನನ ಸೈನ್ಯ ಎಷ್ಟರದು. ರಾಕ್ಷಸರು ಎಸೆದ ಎಲ್ಲ ಆಯುಧಗಳನ್ನು ತುಂಡರಿಸಿ ಆ ಸೈನ್ಯವನ್ನು ಕೊಚ್ಚಿ ಹಾಕಿದಳು. ಆಗ ಪ್ರಕಟವಾದ ಜಗದಂಬೆಯ ವಾಹನ ಸಿಂಹವು ರಾಕ್ಷಸರ ಮೇಲೆ ನುಗ್ಗಿ ಅವರನ್ನು ಕಚ್ಚಿ ಹಾಕಿತು. ರಾಕ್ಷಸರ ಹೆಣಗಳು ಸಾಲು ಸಾಲಾಗಿ ಬಿದ್ದವು. ಇಡೀ ಪ್ರದೇಶದಲ್ಲಿ ರಕ್ತದ ಮಡುಗಟ್ಟಿತು. ರಾಕ್ಷಸರಿಗೆ ದೇವಿಯು ಮೃತ್ಯು ಸ್ವರೂಪಳಾದಳು. ಆಗ ರಾಕ್ಷಸರ ಪೈಕಿ ಉಳಿದಿದ್ದ ಕೆಲವೇ ಮಂದಿ ಅಲ್ಲಿಂದ ತಪ್ಪಿಸಿಕೊಂಡು ವಿಷಯ ಮುಟ್ಟಿಸಲು ಶುಂಭನಲ್ಲಿಗೆ ಓಡಿ ಬಂದರು. ಶುಂಭನು ಗಾಯದೇಟು ತಿಂದು ತತ್ತರಿಸುತ್ತಾ ಬಂದ ರಾಕ್ಷಸರನ್ನು ನೋಡಿ, ಎಲವೋ ಹೇಡಿಗಳ, ಏನಿದು ನಿಮ್ಮ ಅವಸ್ಥೆ? ಧೂಮ್ರಲೋಚನನೆಲ್ಲಿ? ಆ ಹೆಣ್ಣು ಬರಲಿಲ್ಲವೇ? ಬೇಗ ಹೇಳಿರಿ ಎಂದು ಔಡುಗಚ್ಚಿದನು. ಆಗ ಒಬ್ಬ ರಾಕ್ಷಸನು, ಮಹಾರಾಜ, ಆ ಹೆಣ್ಣು ಸಾಮಾನ್ಯಳಲ್ಲ. ಅವಳು ನಮಗೆ ಮೃತ್ಯುವಾದಳು. ಸುಕೋಮಲೆ ಎಂದು ಭಾವಿಸಿದ ನಾವು ಮೋಸ ಹೋದೆವು. ಅವಳು ಶಕ್ತಿ ಸ್ವರೂಪಿಣಿ. ಅವಳು ಕಣ್ಣು ಬಿಟ್ಟ ಮಾತ್ರಕ್ಕೆ ಧೂಮ್ರಲೋಚನನು ಸುಟ್ಟು ಭಸ್ಮವಾದನು. ನಮ್ಮ ಎಲ್ಲ ವೀರರು ವಿಧ ವಿಧವಾದ ಆಯುಧಗಳಿಂದ ಅವಳನ್ನು ಮುತ್ತಿದರು. ಅವಳೊಬ್ಬಳೇ ಹೋರಾಡಿ ಎಲ್ಲರನ್ನೂ ಯಮಪುರಿಗಟ್ಟಿರುವಳು. ನಾವು ಸಂಗತಿ ಮುಟ್ಟಿಸಲು ತಪ್ಪಿಸಿಕೊಂಡು ಬಂದೆವು ಎಂದನು. ಶುಂಭನು ಮಹಾರೋಷದಿಂದ, ಛೀ ಹೇಡಿಗಳೇ, ಒಬ್ಬ ಹೆಂಗಸನ್ನೆದುರಿಸುವಷ್ಟು ಧೈರ್ಯವಿಲ್ಲವೇ ನಿಮಗೆ? ನಿಮ್ಮನ್ನು ನೆಚ್ಚಿ ಹಾಳಾದೆ ಎನ್ನುತ್ತಾ ಯಾವ ಸ್ತ್ರೀಯನ್ನು ಕುರಿತು ವರ್ಣಿಸಿ ಹೇಳಿದರೋ ಆ ಚಂಡಮುಂಡರನ್ನು ಕುರಿತು, ಎಲೈ ಚಂಡಮುಂಡರಿರ, ಆ ಸ್ತ್ರೀಯಳ ಚರ್ಯೆ ನಿಮಗೆ ಚೆನ್ನಾಗಿ ತಿಳಿದಿರಬೇಕು. ಹೋಗಿ ನಿಮ್ಮ ಜಾಣತನವನ್ನು ಉಪಯೋಗಿಸಿ ಅವಳನ್ನಿಲ್ಲಿಗೆ ಎಳೆದು ತನ್ನಿ ಎಂದು ಆಜ್ಞಾಪಿಸಿದನು. ರಾಜಾಜ್ಞೆಯನ್ನು ಶಿರಸಾವಹಿಸಿ ಚಂಡಮುಂಡರು ದೇವಿ ಇರುವಲ್ಲಿಗೆ ಹೊರಟು ಬಂದರೆಂಬಲ್ಲಿಗೆ ಶ್ರೀ ದೇವಿ ಮಹಾತ್ಮೆಯ 9ನೆಯ ಅಧ್ಯಾಯವು ಮುಗಿಯಿತು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ತೈ ನಮಸ್ತಸ್ತೈ ನಮಸ್ತಸ್ತೈ
ನಮೋ ನಮಃ.